ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾವು ಕಳೆದ ದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ ವಿವೇಕಾನಂದರ ಜನ್ಮದಿನದ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, 1ನೇ ತರಗತಿಯ ಭಾಗ 2ರಲ್ಲಿ ಬರ್ತಕ್ಕಂತಹ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರುವಂತಹ ಪಾಠ 12ರಲ್ಲಿರ್ತಕ್ಕಂತಹ ಯಾವುದು ಒತ್ತಕ್ಷರಗಳು ಅನ್ನುವಂತಹ ಒಂದು ಪಾಠವನ್ನು ನಾವು ನೋಡೋಣ. ಮೊದಲನೇದಾಗಿ ಈ ಒತ್ತಕ್ಷರಗಳು ಪಾಠವನ್ನು ನೋಡೋದಕ್ಕಿಂತ ಮುಂಚೆ ನಾವು ಪಾಠದ ಪೂರ್ವ ಚಟುವಟಿಕೆ ಏನಿದೆ ಅಂತ ಹೇಳಿ ನೋಡೋಣ. ನೋಡಿ, ಸಜಾತಿಯ ಒತ್ತಕ್ಷರಗಳು, ಆಮೇಲೆ ವಿಜಾತಿಯ ಒತ್ತಕ್ಷರ ಅಂತ ಹೇಳಿ ಬರ್ತಾವೆ. ಸಜಾತಿಯ ಒತ್ತಕ್ಷರ ಅಂದರೆ ಇಲ್ಲಿ ಕದ ಒತ್ತ ಇರಬೇಕು, ಘದ ಒತ್ತ ಇರಬೇಕು, ಅದಕ್ಕೆ ನಾವು ಸಜಾತಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಅದೇ ವಿಜಾತಿ ಅಂದರೆ ಘದೊತ್ತು ಅಥವಾ ಕದೊತ್ತು ಅಥವಾ ಘದೊತ್ತು, ಹೀಗೆ ಇದ್ರೆ ಅದನ್ನು ನಾವು ವಿಜಾತಿ ಒತ್ತಕ್ಷರಗಳು ಅಂತ ಕರಿತೀವಿ. ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಚಿತ್ರ ತೋರಿಸಿ ಪದ ಹೇಳಿಸಿ. ಚಿತ್ರವನ್ನು ಕೊಟ್ಟಿದ್ದಾರೆ, ಅವನ್ನ ಪದವನ್ನು ಹೇಳಿಸ್ಬೇಕು. ನಾನು ಈ ಚಿತ್ರವನ್ನು ನೋಡಿ ನಿಮಗೆ ಪದವನ್ನು ಹೇಳ್ತೀನಿ, ನೀವು ನಾನು ಹೇಳಿದಾಗೆ ಹೇಳಬೇಕು ಮಕ್ಕಳು. ಓಕೆನಾ? ಎಲ್ಲರೂ ರೆಡಿ ಇದ್ದೀರಲ್ವಾ? ಯಾರೆಲ್ಲ ಪಠ್ಯಪುಸ್ತಕವನ್ನು ತೆಗೆದಿಲ್ವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಳ್ಳಿ. ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ, ಬನ್ನಿ. ಹಕ್ಕಿ, ಮಗ್ಗ, ಹಚ್ಚೆ, ಅಜ್ಜ, ಬೊಟ್ಟು, ಗಡ್ಡ, ಕತ್ತೆ, ಹದ್ದು, ಕನ್ನಡಿ, ಕಪ್ಪೆ, ಕಬ್ಬು, ಕಮ್ಮಾರ. ನೋಡಿ, ಇನ್ನೇನು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣವಾ? ಮೊದಲನೇದಾಗಿ ಒತ್ತಕ್ಷರಗಳು 1. ಯಾವುದಿದು? ಒತ್ತಕ್ಷರಗಳು 1 ಅಂತಿದೆ. ಸಜಾತಿಯ ಒತ್ತಕ್ಷರ ಬಗ್ಗೆ ಕೊಟ್ಟಾರ. ಬನ್ನಿ, ಈ ಒತ್ತಕ್ಷರಗಳನ್ನ ನಕಲು ಮಾಡಿಸಿ. ಇಲ್ಲಿ ಒತ್ತಕ್ಷರ ಕೊಟ್ಟಿದ್ದಾರೆ, ಅವುಗಳನ್ನ ನಾವು ನಕಲು ಅಂದರೆ ದುಂಡಾಗಿ ಬರಬೇಕು. ಫಸ್ಟ್ ಬರೋಣವಾ? ನೋಡಿ, ಅದನ್ನು ಎಲ್ಲರೂ ಅಂತ ಬರಬೇಕು. ಈ ಕಲ್ತಿದ್ದೀರಲ್ವಾ? ನಾವು ಮೊದಲೇ ಭಾಗವನ್ನು ಹೇಳಬೇಕಾದ್ರೆ ಅದು ಝದೊತ್ತಕ ಝ, ವ, ನ, ಆಮೇಲೆ ಖ, ಭ. ಇದೇ ರೀತಿಯಾಗಿ ನಾವೇನು ಮಾಡಬೇಕು, ಈ 2 ಸಾಲಿನಲ್ಲೂ ಕೂಡ ನಾವು ಅವುಗಳನ್ನ ಅಂತ ತುಂಬಬೇಕು. ಝ ಆಯಿತು, ವ ಆಯಿತು, 3 ಗಂಟೆನ ನ ಆಯಿತು, ಖಡ್ಗ ಖ, ಆಮೇಲೆ ಭನ ಭ. ನೋಡಿ, ಇದು ಹೇಳಿ ನೋಡೋಣ ಎಲ್ಲರೂ. ಈಗ ಏನಂತ ದುಂಡಾಗಿ ಬರೆಯೋಕೆ ಕಲ್ಕೊರಿ ಮಕ್ಕಳು. ಯಾಕಂದ್ರೆ ನಾವು ಈಗ ದುಂಡಾಗಿ, ನಾವು 1ನೇ ತರಗತಿಯಲ್ಲಿ ದುಂಡಾಗಿ ಬರೆದ್ರೆ ನಮ್ಮ ಕೊನೆವರೆಗೂ ನಮ್ಮ ಅಕ್ಷರಗಳು ದುಂಡಾಗಿ ಆಗ್ತಾವ. ಹೌದಲ್ವಾ? ನೋಡಿ, ಝ, ವ, ನ, ಖ, ಭ. ಆಯಿತಾ? ಇನ್ನು ನೋಡಿ, ಎರಡನೇದು ಏನು ಕೊಟ್ಟಿದ್ದಾರೆ, ಆ ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ನಾವೇನು ಮಾಡಬೇಕು, ಓದಬೇಕು. ಅದೇ ರೀತಿ ದುಂಡಾಗಿ ನಕಲನ್ನು ಮಾಡಬೇಕು. ಓದ್ತಾ ಮಾಡೋಣವಾ? ಬನ್ನಿ. ಮೊದಲನೇದು ಯಾವುದು? ಅಜ್ಜ, ಆಮೇಲೆ ಅವ್ವ, ಅಣ್ಣ, ಹಬ್ಬ, ಬೆಟ್ಟ, ಹೌದನ್ವಾ? ಎರಡನೇದು ಹೇಳಿ ನೋಡೋಣ ಇವಾಗ ಏನಿದು ಅಂತ ಹೇಳಿ, ಯಾಕಂದ್ರೆ ಓದಿದ್ದೀವಲ್ವಾ? ಅಜ್ಜ, ಅವ್ವ, ಅಣ್ಣ, ಆಮೇಲೆ ಹಬ್ಬ ಮತ್ತು ಬೆಟ್ಟ. ಎಲ್ಲರೂ ಪೆನ್ಸಿಲೇ ಬರೀಬೇಕು, ಪೆನ್ನಲ್ಲೇ ಯಾರೂ ಕೂಡ ಬರೀಬಾರ್ದು. ಅಜ್ಜ, ಅವ್ವ, ಅಣ್ಣ, ಹಬ್ಬ, ಬೆಟ್ಟ. ಮುಗೀತಲ್ವಾ? ನೋಡಿ, ಮೊದಲನೇದಾಗಿ ಕೊಟ್ಟಿರುವಂಥದ್ದು ಇಲ್ಲಿ ಕಂಪ್ಲೀಟ್ ಆಯಿತು. ಇನ್ನು ಎರಡನೇದು, ಇಲ್ಲಿ 2 ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಇನ್ನು ಮೂರನೇದಾಗಿ 3 ಅಕ್ಷರಗಳನ್ನು ಕೊಡ್ತಾರೆ.
ನೋಡಿ ಮೊದಲೇದು ಮಜ್ಜನ, ಮಜ್ಜನ. ಆಮೇಲೆ ನವ್ವಾಲೆ, ನವ್ವಾಲೆ. ನೋಡಿ ಇದು ಸನ್ನಾಟ, ಸಣ್ಣ ಆಟ. ಇದು ಕಬ್ಬಿನ, ಕಬ್ಬಿನ ಎಲ್ಲರೂ ನೋಡಿದ್ದೀರಲ್ವಾ, ಕಬ್ಬಿನ. ಇನ್ನೊಂದ್ಸಲ ಬರೆಯೋಣ ಸೆಕೆಂಡ್ ಲೈನಲ್ಲಿ, ಮಜ್ಜನ ಅಂತ ಬರೆಯೋದ್ರಿಂದ ಏನಾಗತ್ತಪ್ಪ ಅಂದರೆ ನಮಗೆ ಆ ಪದಗಳು ರೂಢಿ ಆಗ್ತಾವ, ಓದಲಿಕ್ಕೆ ನಾವು ಕಲಿತೀವಿ. ನವ್ವಾಲೆ, ಸನ್ನಾಟ. ನಾನು ಹೇಗೆ ಬರ್ತಾ ಇದ್ದೀನಿ ಹಾಗೆ ನೋಡಿ ಬರೀರಿ. ಆಮೇಲೆ ನಾನು ಹೇಗೆ ಹೇಳ್ತೀನಿ ಅದೇ ರೀತಿಯಾಗಿ ನೀವು ಕೂಡ ನೋಡಿ. ಕಬ್ಬಿನ, ಆಮೇಲೆ ಮಜ್ಜನ. ನೋಡಿ ಮಜ್ಜನ, ನವ್ವಾಲೆ, ಸನ್ನಾಟ, ಸಣ್ಣ ಆಟ. ಆಮೇಲೆ ಕಬ್ಬಿನ, ಇದು ಕಬ್ಬಿನ. ಒತ್ತಕ್ಷರ 1 ನಾವು ಕಲ್ತ್ಕೊಂಡ್ವಿ. ಇನ್ನು ಒತ್ತಕ್ಷರ 2ರಲ್ಲಿ ಏನು ಕೊಟ್ಟಿದ್ದಾರೆ, ಇವೂ ಕೂಡ ನಾವು ಓದಲಿಕ್ಕೆ ಕಲಿಬೇಕು. ನೋಡಿ ಒತ್ತಕ್ಷರ 1ರಲ್ಲಿ ಜ, ವ, ನ ಇವುಗಳ ಬಗ್ಗೆ ಕೊಟ್ಟರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಒತ್ತಕ್ಷರದಲ್ಲಿ ಖ, ಖ, ಕ, ಘ, ಚ, ಢ, ಧ ಬಗ್ಗೆ ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒತ್ತಕ್ಷರ 2ನೇ ಪಾಠದಲ್ಲಿ ಏನು ಕೊಟ್ಟಿದ್ದಾರೆ, ಕೆಲವೊಂದು ಒತ್ತಕ್ಷರ ನಕಲು ಮಾಡಿ ಗುಂಡಾಗಿ ಬರೀರಿ ಅಂತ ಹೇಳಿದ್ದಾರೆ. ಖ, ಆಮೇಲೆ ಘ, ಘ, ಚ, ಢ, ಧ. ಉಚ್ಚಾರ ಸರಿಯಾಗಿರಬೇಕು. ನಾವು ಹೇಳುವಂಥ ಅಕ್ಷರ ಇನ್ನೊಬ್ಬರೇ ತಿಳಿಯುವಂಗಿರಬೇಕು, ಹೌದಲ್ವಾ. ಖ, ಘ, ಚ, ಢ, ಆಮೇಲೆ ಧ. ನೋಡಿ ಮತ್ತು ಖ, 3ನೇ ಲೈನು ಎಲ್ಲರೂ ಬರ್ತಾ ಇದ್ದೀರಾ. ಘ, ಆಮೇಲೆ ಛ, ಮತ್ತು ಢ, ಮತ್ತು ಧ. ಆಯ್ತಲ್ವಾ. ನೋಡಿ ಇನ್ನು ಏನು ಹೇಳ್ತಾರೆ, ಈ ಒತ್ತಕ್ಷರ ಪದಗಳನ್ನು ಓದಿಸಿ ಮತ್ತು ನಕಲು ಮಾಡಿಸಿ ಇವುಗಳನ್ನ ಓದಬೇಕು. ಆಮೇಲೆ ನಕಲನ್ನು ನಾವು ಮಾಡಬೇಕು. ಅಕ್ಕ, ಮಗ, ಉಚ್ಚ, ಗಡ್ಡ, ಉದ್ದ, ಗುಗ್ಗುರಿ, ಹಚ್ಚಡ, ಗಿಡ್ಡರು, ಗದ್ದಲ. ಇವಾಗ ನಾವು ನೀಟಾಗಿ ಬರೆಯೋಣವಾ. ಮೊದಲೇದಾಗಿ ಅಕ್ಕ, ಆಮೇಲೆ ಮಗ್ಗ, ಉಚ್ಚ, ಗಡ್ಡ, ಉದ್ದ. ನೋಡಿ ಮತ್ತೆ 2ನೇ ಲೈನ್ ಬರೆಯೋಣವಾ. ಅಕ್ಕ ಅಂತ ಬರೀರಿ ಮಕ್ಕಳೇ. ಮಗ್ಗ, ಉಚ್ಚ, ಗಡ್ಡ, ಮತ್ತು ಉದ್ದ. ಮತ್ತು 3ನೇ ಲೈನ್ ಅಕ್ಕ, ಮಗ್ಗ, ಉಚ್ಚ, ಗಡ್ಡ ಮತ್ತು ಉದ್ದ. ಆಯಿತಾ. ನೋಡಿ ಇನ್ನು 3ನೇದು ಏನು ಕೊಟ್ಟಿದ್ದಾರೆ, ಇಲ್ಲಿ 3 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಏನಿದು, ಗುಗ್ರಿ. ಗುಗ್ರಿ ಎಲ್ಲರೂ ತಿಂದಿದ್ರಲ್ವಾ. ಫಸ್ಟು ಗುಗ್ರಿ ಗುಗ್ರಿ ಅಂತ 3 ಸಲ ಅದನ್ನೇ ಬರೋದು ಬಿಡೋಣ. ಗುಗ್ಗರಿ, 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 ಹೌದಾ. ಆಮೇಲೆ ಹಚ್ಚಡ, 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 ಆಮೇಲೆ ಗಿಡ್ಡರು, ಗಿಡ್ಡರು, ಗಿಡ್ಡರು,
ಆಮೇಲೆ ಗದ್ದಲ ಗದ್ದಲ, ಗದ್ದಲ. ಹೌದಾ? ನೋಡಿ, ಇನ್ನು ಒತ್ತಕ್ಷರ 3ನೇ ಪಾಠವನ್ನು ನಾವು ನೋಡೋಣ. ಇದರಲ್ಲಿ ಏನಿದೆ ಕೊಟ್ಟಿದ್ದಾರೆ, ಈ ಒತ್ತಕ್ಷರಗಳನ್ನ ನಕಲು ಮಾಡಿಸಿ. ಫ, ಸ, ಲ. ನೋಡಿ ಬನ್ನಿ ಅವುಗಳನ್ನ ಬಿಡಿಸೋಣ ನಾವೀಗ. ಫ, ಫ ಚೆನ್ನಾಗಿ ಉಚ್ಚಾರ ಮಾಡಬೇಕು. ಫ. ಆಮೇಲೆ ಸ, ಇದು ಸ, ಸ. ಆಮೇಲೆ ಲ, ಲ, ಲ. ಆಯ್ತಲ್ವಾ? ಬರೋದ್ರಿ? ಇನ್ನು ನೋಡಿ, ಆ ಈ ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಇಲ್ಲಿ ಒತ್ತಕ್ಷರ ಕೊಟ್ಟ ಓದಬೇಕು. ಸೇಮ್ ಇಲ್ಲಿ ಹೆಂಗೆ ಮಾಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡಬೇಕು. ಬನ್ನಿ. ಅಪ್ಪ, ಬಸ್ಸು, ಹಳ್ಳ, ಅಪ್ಪುಗೆ ಬೆಳ್ಳುಳ್ಳಿ ಮತ್ತು ತಪಸ್ಸು. ಮೊದಲನೇದಾಗಿ ಏನಿದೆ? ಅಪ್ಪ, ಅಪ್ಪ. ಆಮೇಲೆ ಅಪ್ಪ, ಬಸ್ಸು. ನಿಮ್ಮ ಅಣ್ಣನ ಹೆಸರೆಲ್ಲ ಬಸ್ಸುನಾ? ಯಾರೆಲ್ಲ ಇಲ್ಲಿ ಬಸ್ಸು ಅನ್ನೋರು ಇದ್ದೀರ? ಕೈ ಎತ್ತಿ. ಬಸ್ಸು, ಬಸ್ಸು. ಹಳ್ಳ, ಹಳ್ಳ ನೋಡಿದ್ದೀರಲ್ವ ಮಕ್ಕಳೇ ಎಲ್ಲರೂ? ಮಳೆಗಾಲದಲ್ಲಿ ನಮ್ಮ ಊರಿನ ಪಕ್ಕ ಇರ್ತಕ್ಕಂಥ ಹಳ್ಳ ತುಂಬಿ ಹರಿಯುವುದನ್ನು ನೀವು ನೋಡಿರ್ತೀರ. ಹಳ್ಳ, ಹೌದಲ್ವಾ? ಇನ್ನು ನೋಡಿ, ಆಮೇಲೆ 3 ಅಕ್ಷರ ಕೊಟ್ಟಿದ್ದಾರೆ. ಅಪ್ಪುಗೆ, ಅಪ್ಪುಗೆ, ಅಪ್ಪುಗೆ. ನಾವು ಅಂತ ಬರೆಯೋದ್ರಿಂದ ಏನಾಗತ್ತಪ್ಪ ಅಂದರೆ ನಮಗೆ ಉಚ್ಚಾರಗಳ ಸ್ಪಷ್ಟತೆ ತಿಳಿತೈತಿ. ಎರಡನೇದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ. ಹೌದಾ? ಸ್ಪಷ್ಟತೆ ತಿಳಿತೈತಿ. ಆಮೇಲೆ ಬೆಳ್ಳುಳ್ಳಿ ನೋಡಿ. 3ನೇದೇನು? ತಪಸ್ಸು. ತಪಸ್ಸನ್ನು ಮಾಡೋದನ್ನು ನೋಡಿದ್ದೀರಾ ನೀವೆಲ್ಲರೂ? ಟಿ ವಿಯಲ್ಲೆಲ್ಲ ನೋಡಿರ್ತೀರ. ಸಿನಿಮಾದಲ್ಲಿ, ಪೌರಾಣಿಕ ಸಿನಿಮಾದಲ್ಲಿ ತಪಸ್ಸನ್ನು ಋಷಿವರ್ಯರು ಮಾಡಿರ್ತಕ್ಕಂತಹ ತಪಸ್ಸನ್ನು ಅವರು ಮಾಡೋದನ್ನು ನೀವು ನೋಡಿರ್ತೀರ. ಹೌದಲ್ವಾ ಮಕ್ಕಳೇ? ನೋಡಿ, ನಾವು 3ನೇ ಒತ್ತಕ್ಷರವನ್ನು ಕೂಡ ನಾವು ಕಲಿತ್ವಿ. ಇನ್ನು 4ನೇ ಒತ್ತಕ್ಷರಗಳು ಏನಿದೆ ಅಂತ ಕಲಿತ್ಬಿಡೋಣ. ಸೇಮ್ ಈ ಒತ್ತಕ್ಷರಗಳನ್ನ ನಕಲು ಮಾಡಿಸಿ. ಸೇಮ್ ಓದಬೇಕು ಮತ್ತು ಅದೇ ರೀತಿಯಾಗಿ ನಾವು ನಕಲನ್ನು ಮಾಡಬೇಕು. ಥ, ನ, ಮ, ಯ, ಲ. ನೋಡಿ, ಫಸ್ಟು ಥ ಬರೆಯೋಣ. ಹೌದಾ? ಥ, ತತ್ತೆ ಕೊಟ್ಟಿದ್ದಾರಲ್ವಾ? ಆಮೇಲೆ ನ, ನ ಹಿಂಗೆ ಬರೋದು, ಅದಕ್ಕೆ ಈ ರೀತಿಯಾಗಿ ಕೊಡಬೇಕು. ನ. ಆಮೇಲೆ ಮ, ಮ. ಹೌದಲ್ವಾ? ಮ. ಯ, ಯ, ಯ. ಆಮೇಲೆ ಲ, ಲ ಮತ್ತು ಲ. ನೋಡಿ, ಈ ಒತ್ತಕ್ಷರ ಪದಗಳನ್ನು ಓದಿಸಿ ಮತ್ತು ನಕಲು ಮಾಡಿಸಿ ಅಂತ ಹೇಳಿದ್ದಾರೆ. ಕೆಲವೊಂದು ಪದ ಕೊಟ್ಟಿದ್ದಾರೆ, ಓದನ್ವಾ? ಬೆತ್ತ, ಅಣ್ಣ, ತಮ್ಮ, ಅಯ್ಯ, ಬೆಲ್ಲ, ಕತ್ತರಿ, ಕನ್ನಡ, ಹೆಮ್ಮರ. ಆಮೇಲೆ ಉಯ್ಯಾಲೆ, ಮಲ್ಲಿಗೆ. ಮೊದಲೇದು ಯಾವುದು? ಬೆತ್ತ. ನೋಡಿ, ಇದನ್ನು ಅಂತ ಎಲ್ಲರೂ ಏನು ಮಾಡಿ ಬರೀರಿ. ಬೆತ್ತ. ಅಜ್ಜನ ಕೈಯಲ್ಲಿ ಬೆತ್ತ ಇರೋದನ್ನು ನೋಡ್ತಿರಲ್ವಾ? ಅಜ್ಜ ಬೆತ್ತ ತೊಗೊಂಬರ್ಲಿಕ್ಕೆ ಬರ್ತಾರಲ್ವಾ ಮಕ್ಕಳೇ? ಬೆತ್ತ. ಆಮೇಲೆ ಅನ್ನ. ನಾವು ಊಟವನ್ನು ಮಾಡಲಿಕ್ಕೆ ಅನ್ನ ಬೇಕು. ಅನ್ನವನ್ನು ತಟ್ಟೆಯಲ್ಲಿ ಯಾರೂ ಕೂಡ ಬಿಡಬಾರದು. ಆಮೇಲೆ ತಮ್ಮ. ನನಗೆ ತಮ್ಮನೆಂದರೆ ಪ್ರಾಣ. ತಮ್ಮ. ಆಮೇಲೆ ಅಯ್ಯ, ಅಯ್ಯ.
ಅಯ್ಯ. ಬೆಲ್ಲ. ಬೆಲ್ಲ ಅಂದ ತಕ್ಷಣ ಎಲ್ಲರೂ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಬೆಲ್ಲ, ಹೌದಲ್ವಾ? ನಂಗಂತೂ ಬರತ್ತಪ್ಪ, ನಿಮಗೂ ಬರತ್ತಾ? ಬನ್ನಿ 3 ಅಕ್ಷರ ಪದಗಳು ನೋಡೋಣ ಏನಿದೆ ಅಂಥೇಳಿ. ಕತ್ತರಿ. ಕತ್ತರಿ. ಕತ್ತರಿ ಅಂತ ಬರೀರಿ ಎಲ್ಲರೂ. ನಾನು ಹೇಗೆ ಬರ್ತಾ ಇದ್ದೀನಿ ಹಾಗೆ. ಕತ್ತರಿ. ಆಮೇಲೆ ಕನ್ನಡ. ಕನ್ನಡ ದುಂಡಾಗಿ ಬರಿಬೇಕು ಎಲ್ಲರೂ. ಕನ್ನಡ. ಹೆಮ್ಮರ. 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 ಆಮೇಲೆ ಉಯ್ಯಾಲೆ. ಉಯ್ಯಾಲೆ, ಹೌದಲ್ವಾ? ಉಯ್ಯಾಲೆ ನೋಡಿದ್ದೀರಲ್ವ ಎಲ್ಲರೂ? ಅಂದರೆ ಜೋಕಾಲಿ ಅಂತ ಅರ್ಥ. ಆಮೇಲೆ ಮಲ್ಲಿಗೆ. ಮಲ್ಲಿಗೆ ಹೂವು ಅಂದರೆ ಯಾರು ಇಷ್ಟ ಇಲ್ಲ ಹೇಳಿ ನೋಡೋಣ. ನನಗಂತೂ ಪಂಚಪ್ರಾಣ ಮಲ್ಲಿಗೆ ಅಂದರೆ. ಮಲ್ಲಿಗೆ. ಮಲ್ಲಿಗೆ, ಹೌದಲ್ವಾ? ನೋಡಿ, ಇನ್ನು ಒತ್ತಕ್ಷರಗಳು 5 ನೋಡೋಣ. ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ? ವಿಜಾತಿಯ ಒತ್ತಕ್ಷರಗಳು ಇವು. ಹೌದಾ? ನಾನು ಸಜಾತಿ ಅಂದರೆ ಏನು, ವಿಜಾತಿ ಅಂದರೆ ಏನು ಅಂತ ನಿಮ್ಗೆ ಮೊದಲೇ ಹೇಳಿದ್ದೆ. ನೆನಪಿದೆಯಲ್ವಾ ಎಲ್ರಿಗೂ? ಈ ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ನೋಡಿ, ಇದು ಭಕ ಝದ ಒತ್ತಿದೆಯಲ್ವಾ? ಶಕ ಠದೊತ್ತು, ಶಕ ಠದೊತ್ತು, ಶಕ ಠದೊತ್ತು ಅಂದರೆ ಇದು ಒತ್ತಕ್ಷರಗಳು ಅಂತೀವಿ. ಯಾವ ರೀತಿ ಒತ್ತಕ್ಷರಗಳು? ವಿಜಾತಿಯ ಒತ್ತಕ್ಷರಗಳು. ಇದು ಕುಬ್ಜ. ಒಂದನೇದು ಯಾವುದು? ಕುಬ್ಜ. ಎರಡನೇದು ಇಷ್ಟ, ಕಷ್ಟ, ನಷ್ಟ. ನಾವು ಬರೇನ್ವಾ? ಇಷ್ಟ. ಇಷ್ಟ. ಆಮೇಲೆ ಕಷ್ಟ. ಕಷ್ಟ. ಆಮೇಲೆ ನಷ್ಟ. ನಷ್ಟ. ನೋಡಿ, ಮುಂದೆ 3 ಮತ್ತು 4 ಅಕ್ಷರಗಳನ್ನು ಕೊಟ್ಟಿರ್ತಕ್ಕಂತಹ ಪದಗಳನ್ನ ಕೊಡ್ತಾರೆ. ಉತ್ಖನನ, ವಿಜ್ಞಾನ, ಸತ್ಕಾರ, ಮುಷ್ಕರ. ಇದು ಉತ್ಖನನ, ಹೌದಾ? ಉತ್ಖನನ ಅಂದರೆ ಅವಶೇಷವನ್ನು ಮಾಡುವುದು, ಭೂಮಿಯನ್ನು ಉತ್ಖನನ ಮಾಡುವುದು. ಅಂದರೆ ಭೂಮಿಯಲ್ಲಿ ಅಡಿ ಹೋಗಿರ್ತಕ್ಕಂತಹ ಅಗೆ ತೆಗೆದಿರುವಂತಹ ವಸ್ತುಗಳನ್ನ ಉತ್ಖನನ ಅಂತ ಕರಿತೀವಿ ನಾವು. ಆಮೇಲೆ ವಿಜ್ಞಾನ. ವಿಜ್ಞಾನ, ಸೈನ್ಸ್, ವಿಜ್ಞಾನ. ಆಮೇಲೆ ಸತ್ಕಾರ, ಸತ್ಕರಿಸುವುದು ಅಂತ ಕರಿತೀವಿ, ಹೌದಾ? ಸತ್ಕಾರ. ಸತ್ಕಾರ. ನೋಡಿ, ಅದಾದಮೇಲೆ ಇನ್ನು 3ನೇದಾಗಿರೋದು 4ನೇದು ಮುಷ್ಕರ. ಮುಷ್ಕರ ಅಂದರೆ ಬಂದೋಬಸ್ತನ ಮಾಡುವುದು, ಸ್ಟ್ರೈಕ್ ಅಂತ ಕರಿತೀವಲ್ಲ, ಅದಕ್ಕೆ ಮುಷ್ಕರ್ ಅಂತ ಕರೀತಾರೆ. ನೆಕ್ಸ್ಟು ಸತ್ಕವಿ, ಖಡ್ಗ, ಶಬ್ದ, ಸ್ವಚ್ಛ. ಸತ್ಕವಿ. ಸತ್ಕವಿ ಎಲ್ಲರೂ ಅಂತ ಬರ್ತಾ ಇದ್ರಲ್ವಾ? ಆಮೇಲೆ ಖಡ್ಗ. ಖಡ್ಗ. ಶಬ್ದ. ಶಬ್ದ. ಸ್ವಚ್ಛ. ಸ್ವಚ್ಛ. ನೋಡಿ, ಉದ್ಗಾರ. 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 ಆಮೇಲೆ ನಿಶ್ಚಯ. ನಿಶ್ಚಯ. ಆಮೇಲೆ ನಿಶ್ಚಯ. ನಿಶ್ಚಲ. ನಿಶ್ಚಲ. ನಿಶ್ಚಿತ.
ಇದು ನಿಶ್ಚಿತ. ನೋಡಿ ಓದಿದ್ವಲ್ವ ನಾವು ಜಾತಿ ಒತ್ತಕ್ಷರಗಳನ್ನೆಲ್ಲವನ್ನು ನೋಡ್ಕೊಂಡ್ವಿ. ನೋಡಿ ಇನ್ನೂ ಕೂಡ ಕೆಲವೊಂದು ಉದಾಹರಣೆಗಳನ್ನು ಅವ್ರೇನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಇವನ್ನೆಲ್ಲ ಬಿಡಿಸೋಣ ನಾವು ಮಕ್ಕಳೇ. ಬನ್ನಿ. ಆಸ್ತಿ, ಆಸ್ತಿ, ಶಕ್ತಿ, ಜಾಸ್ತಿ, ಪುಸ್ತಕ. ಎರಡನೇದು ಶಕ್ತಿ, ಶಕ್ತಿ. ಆಮೇಲೆ ಜಾಸ್ತಿ. ಮೂರನೇದು ಜಾಸ್ತಿ ಅಂದರೆ ಬಹಳ ಅಂತ ಅರ್ಥ. ಪುಸ್ತಕ, ಓದುವಂತಹ ಪುಸ್ತಕ, ಪುಸ್ತಕ, ಪುಸ್ತಕ. ಆಮೇಲೆ ಮಸ್ತಕ, ಮಸ್ತಕ. ನಾನು ಹೇಗೆ ಅಂತಿದ್ದೀನಲ್ಲ ನೀವು ಕೂಡ ಹಾಗೆ ಅನ್ನಬೇಕು, ಹೌದಾ? ಹಸ್ತ. ಯಾಕಪ್ಪ ಅಂತಂದರೆ ನಾವು ಆ ರೀತಿಯಾಗಿ ಓದೋದ್ರಿಂದ ಏನಾಗುತ್ತೆ, ನಮ್ಮ ಅಕ್ಷರಗಳು ನೆನಪಾಗಿ ಇರ್ತಾವ. ಕುಸ್ತಿ. ಆಮೇಲೆ ಯಾರನ್ನು ಕೇಳುವಂತಹ ಅವಶ್ಯಕತೆ ಕೂಡ ಇಲ್ಲಿ ಇರುವುದಿಲ್ಲ. ಕುಸ್ತಿ. ಉಚ್ಚಾರ, ಸರಿಯಾಗಿ ಪದಗಳನ್ನ ಉಚ್ಚರಿಸುವುದು, ಅದಕ್ಕೆ ನಾವು ಉಚ್ಚಾರ ಅಂಥೇಳಿ ಕರಿತೀವಿ, ಹೌದಾ? ನೋಡಿ ಆಮೇಲೆ ಏನು ಹೇಳ್ತಾರೆ, ಸನ್ಮಾನ, ವಾಗ್ಮಿ, ವಿಖ್ಯಾತ, ಯೋಗ್ಯ. ನೋಡಿ ಮೊದಲಿದವು ಸನ್ಮಾನ, ಸತ್ಕರಿಸೋದು ಅಂತೀವಲ್ವ, ಅದಕ್ಕೆ ನೋಡಿ ನಕ ಮದ್ ಒತ್ತಿದೆ ಅಲ್ವಾ, ಸನ್ಮಾನ. ಇದು ವಿಜಾತಿನ ಸಿಜಾತಿನ? ವಿಜಾತಿ. ವಾಗ್ಮಿ, ಘಕ ಮದ್ ಒತ್ತಿದೆ ಮಕ್ಕಳಲ್ಲಿ. ಘಕ ಗದ್ ಒತ್ತಿದ್ರೆ ಅದು ಸಜಾತಿ, ಗಕ ಬೇರೆ ಪದಗಳ ಒತ್ತಕ್ಷರ ಬಂದರೆ ಅದು ವಿಜಾತಿ. ಇದು ವಿಖ್ಯಾತ, ವಿಖ್ಯಾತ. ಖಕ ಥದ್ ಒತ್ತಿದೆ, ಯದ್ ಒತ್ತಿದೆ, ಯೋಗ್ಯ. ನೋಡಿ ಇಲ್ಲೂ ಕೂಡ ಘಕ್ಕೆ ಯಾವ ಒತ್ತಿದೆ, ಯದ್ ಒತ್ತು ಇದೆ. ನೋಡಿ ದ್ರವ, ಶ್ರವಣ, ಕ್ರಮ, ಪ್ರೀತಿ. ದ್ರವ, ದ್ರವ, ಶ್ರವಣ, ಶ್ರವಣ. ಆಮೇಲೆ ಕ್ರಮ, ಕ್ರಮ, ಪ್ರೀತಿ. ಪ್ರತಿಭೆ, ಸ್ವಲ್ಪ, ಸತ್ಯ, ಸ್ಥಳ. ಪ್ರತಿಭೆ, ಇದು ಪ್ರತಿಭೆ, ಹೌದಾ? ಸ್ವಲ್ಪ, ಸ್ವಲ್ಪ, ಸತ್ಯ, ಸತ್ಯ, ಸ್ಥಳ, ಸ್ಥಳ. ಆಮೇಲೆ ನಾಲ್ಕು, ನಾಲ್ಕು. ನಮಸ್ಕಾರ. ಸಕ್ಕೆ ಯಾವುದು ಗೊತ್ತಿದೆ ಇಲ್ಲಿ, ಕ ಗೊತ್ತು ಇದೆ. ನಮಸ್ಕಾರ. ಆಮೇಲೆ ಧ್ರುವ, ದ್ರವ ಬೇರೆ, ಧ್ರುವ ಬೇರೆ. ನೋಡಿ ಇಲ್ಲಿ ಧಕ್ಕೆ ಯಾವ್ದು ಗೊತ್ತಿದೆ, ರಹದ್ ಗೊತ್ತು ಇದೆ. ನಿತ್ಯ. ಇಲ್ಲಿ ತಕ್ಕೆ ಯಾವುದು ಗೊತ್ತಿದೆ, ಯದ್ ಗೊತ್ತು ಇದೆ, ಅದು ನಿತ್ಯ. ನೋಡಿ ಅದಾದಮೇಲೆ ಮತ್ತೆ ಕೊಟ್ಟಿದ್ರೆ ವ್ಯಾಯಾಮ, ಬ್ಯಾಡ, ಆರೋಗ್ಯ, ಉದ್ಯಾನ, ಎಷ್ಟು, ದೃಷ್ಟಿ, ವಜ್ರ, ದ್ರಾಕ್ಷಿ ಅಂಥೇಳಿ. ಓಕೆ. ವ್ಯಾಯಾಮ, ಈಗ ನಾವೇನು ಬರೋಣ, ವ್ಯಾಯಾಮ. ಇಲ್ಲಿ ವರ್ಕ್ ಯಾವ್ದು ಒತ್ತಿದೆ, ಯದ್ ಒತ್ತು ಇದೆ, ಅದನ್ನೇನು ಕರಿತೀವಿ ನಾವು, ವ್ಯಾಯಾಮ ಅಂಥೇಳಿ ಕರಿತೀವಿ, ಹೌದಾ? ಆಮೇಲೆ ಬ್ಯಾಡ, ಬ್ಯಾಡ. ಆಮೇಲೆ ಆರೋಗ್ಯ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಕಾಪಾಡ್ಕೊಳ್ರಿ ಮಕ್ಕಳೇ ಎಲ್ಲರೂ. ಮಳೆ ದಿನ, ಬಿಸಿಲು, ಚಳಿಗಾಲ ಇರಲಿ, ನಮ್ಮ ಆರೋಗ್ಯವಾಗಿದ್ದರೆ ತಾನೇ ನಾವೆಲ್ಲ ಚೆನ್ನಾಗಿರೋದು. ಉದ್ಯಾನ,
ಉದ್ಯಾನ. ಹೌದಲ್ವಾ? ನೆಕ್ಸ್ಟು ಎಷ್ಟು. ದೃಷ್ಟಿ ಅಂದರೆ ನೋಡುವಂಥದ್ದು. ಇಲ್ಲಿ ನೋಡಿ 7 ರೀತಿಯಾದಂತಹ ಪದಗಳು ಬಂದ. ಒಂದು ಧ ಕ ರದೊತ್ತು, ಇನ್ನೊಂದು ಶ ಕ ಢದೊತ್ತು. ಇದಕ್ಕೂ ಕೂಡ ವಿಜಾತಿ ಅಂತಲೇ ಕರಿತೀವಿ. ವಜ್ರ ಝ ಕ ರದೊತ್ತಿದೆ. ಇಲ್ಲೂ ಕೂಡ ನೋಡಿ 2 ಬಂದಿದ್ದಾವಲ್ವ. ಏನೇನು ಹೇಳಿ ನೋಡ್ರಿ, ನೋಡೋಣ. ಗುಡ್ ದ ಕ ರದೊತ್ತು ಮತ್ತು ಕ ಕ ಶದೊತ್ತು ಕೂಡ ಬಂದಿದೆ. ಈ ಹೂವಿಗೆ ಮಕ್ಕಳಿಂದ ಬಣ್ಣ ತುಂಬಿಸಿ ಅಂದಿದ್ದಾರೆ. ಮನೆಯಲ್ಲಿ ನೀವು ಬಣ್ಣವನ್ನು ತುಂಬಿಕೊಂಡು ಬನ್ನಿ. ನೋಡಿ, ಒತ್ತಕ್ಷರ ಅಭ್ಯಾಸ ನೋಡೋಣ. ಚಿತ್ರ ತೋರಿಸಿ ಪದ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಒಂದನೇದು ಚಿತ್ರ ಬಸ್ಸು ಇಲ್ಲಿದೆ ಅಲ್ವಾ, ಅದನ್ನ ಬರೆಯೋಣ ಬನ್ನಿ. ಬಸ್ಸು ಅನಿಸ್ತದೆಯಾ? ಎರಡನೇದು ಲಡ್ಡು. ಲಡ್ಡು ಎಲ್ಲಿದೆ? ಇಲ್ಲಿದೆ ನೋಡಿ, ಗೆರೆ ಹೇಳೋಣವಾ? ಬಸ್ಸು, ಆಮೇಲೆ ಲಡ್ಡು. ಹೌದಾ? ಆಮೇಲೆ ಇದು ಕತ್ತರಿ, ಹಲ್ಲು ಮತ್ತು ಸೊಳ್ಳೆ. ಹೌದಾ? ಮೂರನೇದು ಕತ್ತರಿ, ಹಲ್ಲು ಮತ್ತು ಇದು ಸೊಳ್ಳೆ. ಬರ್ದ್ವಲ್ವಾ? ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ? ಚಿತ್ರಕ್ಕೆ ಸರಿಹೊಂದುವ ಒತ್ತಕ್ಷರವುಳ್ಳ ಪದವನ್ನು ಬರಬೇಕು. ಈ ಚಿತ್ರಕ್ಕೆ ಹೊಂದುವಂತಹ ಒತ್ತಕ್ಷರವುಳ್ಳ ಪದವನ್ನು ಬರಬೇಕು. ಇದು ಯಾವುದು? ಬೆಕ್ಕು. ಕದು ಅಂತ ಬಂತಲ್ವಾ? ಹಗ್ಗ. ಯಾವುದಿದು? ಗದತ್ತು. ಆಮೇಲೆ ಕಪ್ಪೆ, ಪದತ್ತು. ಗಡ್ಡ, ಎತ್ತು, ಕಣ್ಣು, ಹುಬ್ಬು ಎಲ್ಲ ಬರ್ತವೆ. ಕಬ್ಬು. ಆಮೇಲೆ ಇವರು ನೋಡಿ, ಇವರು ಕಂಹಾರ. ಮದೊತ್ತಿದೆಯಲ್ವಾ? ಹಲ್ಲು. ನೋಡಿ, ಸಜಾತಿನ ವಿಜಾತಿನ ಮಕ್ಕಳಿವು ಹೇಳಿ ನೋಡೋಣ. ಇವೆಲ್ಲ ಸಜಾತಿ, ಎಲ್ಲ ಅವಕೂರು ಒತ್ತಕ್ಷರ ಕೂಡ ಬಂದಿದ್ದಾವಲ್ವ, ಹೀಗಾಗಿ ಇವು ಸಜಾತಿಗಳು. ಇಲ್ಲಿ ನೋಡಿ, ಈ ಕೊಟ್ಟಿರೋ ವಾಕ್ಯಗಳನ್ನ ಓದಿಸಿ ಬರೆಯಿಸಿ. ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನ ಓದಬೇಕು, ಆಮೇಲೆ ಬರೀಬೇಕು. ಮೊದಲೇದು ಅಜ್ಜಿಗೆ. ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು. ಅಜ್ಜಿಗೆ ಮಜ್ಜಿಗೆ ಅಂದರೆ ಭಾಳ ಇಷ್ಟ ಅಂತ ನೋಡಿ. ನಿಮ್ಮೆಲ್ರಿಗೂ ಇಷ್ಟನಾ ಮಜ್ಜಿಗೆ ಅಂದರೆ? ನನಗೂ ಇಷ್ಟಪ್ಪ ಮಜ್ಜಿಗೆ ಅಂದರೆ. ಬಿಸಿಲುಗಾಲದಲ್ಲಿ ನಾವು ಮಜ್ಜಿಗೆನ ಕುಡಿದ್ರೆ ತುಂಬ ಹೊಟ್ಟೆ ತಂಪಿಗಿರುತ್ತೆ. ಅಜ್ಜಿಗೆ ಮಜ್ಜಿಗೆ ಅಂದರೆ ಅಚ್ಚುಮೆಚ್ಚು. ನಮ್ಮ ಗುಂಡ ಮತ್ತು ಗುಂಡುಗಳಿಗೆ ಕೂಡ, ಅಂದರೆ ವಿದ್ಯಾರ್ಥಿನಿಯರು ಕೂಡ ಮಜ್ಜಿಗೆ ಅಂದರೆ ಇಷ್ಟನೇ. ಗುಂಡೋಗಳಿಗೆ ಮತ್ತು ಗುಂಡುಗಳಿಗೆ. ಕರೆಕ್ಟ್ ಅಲ್ವಾ? ಬನ್ನಿ, ನೋಡಿ. ಎರಡನೇದು, ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು. ಬರೇನ್ವಾ? ಯಾರು ತಕ್ಕಡಿಯಲ್ಲಿ ಏನು ತೂಗಿದ್ರು? ಚಿಕ್ಕಪ್ಪನು. ಹೌದಾ? ದುಂಡಾಗಿ ಬರೀಬೇಕು. ನಾನು ಹೇಗೆ ಬರಿತಾ ಇದ್ದೀನಿ ನೋಡಿ, ಎಲ್ಲರೂ ಗಮನಿಸಿ. ತಕ್ಕಡಿಯಲ್ಲಿ ಏನು ತೂಗಿದ? ಬೆಳ್ಳುಳ್ಳಿಯನ್ನು ತೂಗಿದನು. ಹೌದಲ್ವಾ? ಇನ್ನು ನೆಕ್ಸ್ಟು ಮೂರನೇದು, ಅಕ್ಕಪಕ್ಕದ ಮನೆಯ ಚಿಕ್ಕ ಮಕ್ಕಳು ಹಗ್ಗ ಜಗ್ಗಾಟ ಆಡಿದರು. ನೀವು ಆಡ್ತಿರಲ್ವಾ ಹಗ್ಗ ಜಗ್ಗಾಟ? ಎರಡು ಸಲ ಬಿದ್ದಿದ್ದೀರಾ? ಹೇಳಿ ನೋಡೋಣ. ಆಡಬೇಕು. ಈ ಬಾಲ್ಯ ಮತ್ತೆ ಸಿಗಲ್ಲಂಥದ್ದು. ಹೌದಲ್ವಾ? ಅಕ್ಕಪಕ್ಕದ ಮನೆಯ ಯಾವ ಮಕ್ಕಳು? ದೊಡ್ಡ ಮಕ್ಕಳಾ? ಯಾವ ಮಕ್ಕಳು? ಪುಟಾಣಿಗಳು. ಚಿಕ್ಕ ಮಕ್ಕಳು ಏನು ಮಾಡಿದರು? ಹಗ್ಗ ಜಗ್ಗಾಟವನ್ನು ಆಡಿದರು. ನೀವು ಮನೆಗೆ ಹೋದ ತಕ್ಷಣ ಹಗ್ಗ ಜಗ್ಗಾಟವನ್ನು ಆಡಲಿಕ್ಕೆ ಕಲಿದುಕೊಳ್ಳಿ. ಆಡಿದರು. ಓಕೆ. ಮೂರನೇದು, ಪುಟ್ಟ ಹಬ್ಬಕ್ಕಾಗಿ ಬಣ್ಣದ ಬಟ್ಟೆ ತೊಟ್ಟರು.
ನೀವು ಕೂಡ ಮನೇಲಿ ಹಬ್ಬ ಬಂದರೆ ಸಾಕು ಏನು ಮಾಡ್ತೀರಾ, ಬಟ್ಟೆಯನ್ನು ಹಾಕೋತೀರಲ್ವಾ, ಅದೇ ರೀತಿ ಇವರು ಪುಟ್ಟ ಮತ್ತು ಪುಟ್ಟಿ ಏನು ಮಾಡ್ತಾರೆ, ಹಬ್ಬಕ್ಕೆ ಅವರ ಅಪ್ಪ ಅಮ್ಮ ತಂದಿರ್ತಕ್ಕಂತಹ ಬಟ್ಟೆಗಳನ್ನು ಅವರು ಬಣ್ಣದ ಬಟ್ಟೆಗಳನ್ನು ತೊಡ್ತಾರೆ. ಏನು ಮಾಡ್ತಾರೆ, ತೊಡ್ತಾರೆ. ಬಣ್ಣದ ಬಟ್ಟೆ ತೊಟ್ಟರು. ಓಕೆ ನೋಡಿ, 4ನೇದೇನು, 5ನೇದು ಅಪ್ಪ ಅಮ್ಮ ಗದ್ದೆಗೆ ಹೋದರು. ಅಪ್ಪ ಅಮ್ಮ ಗದ್ದೆ ಅಂದರೆ ಹೊಲಕ್ಕೆ, ಜಮೀನಿಗೆ ಅಥವಾ ತೋಟಕ್ಕೆ ಹೋದರು. ಗದ್ದೆಗೆ ಹೋದರು. ನೋಡಿ ಕೊನೆಯದಾಗಿ ಯಾವುದು, ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು. ನೀವು ಕೂಡ ಕಚ್ತಿರಲ್ವ, ಬೆಲ್ಲವನ್ನು ತಿಂತೀರಲ್ವಾ. ನೋಡಿ ಅವ್ರ ಮನೆಯಲ್ಲಿ ಅವ್ರ ಅತ್ತೆ ಹೇಗೆ ಬೆಲ್ಲವನ್ನು ಕಚ್ಚಿದ್ರಂತೆ, ಹಲ್ಲಿನಿಂದ. ನೀವು ಕೂಡ ಹಲ್ಲಿನಿಂದ ತಿನ್ನಬೇಕಲ್ವಾ. ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು. ಹೌದಾ. ನೋಡಿ ಮಕ್ಕಳೇ ನಿಮ್ಮ ತರಗತಿಯಲ್ಲಿ ನಿಮಗೆ ಈ ಪಾಠ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನನ್ನ ಇನ್ನೂ ಉಳಿದಂತಹ ಪಾಠಗಳು ನೋಡಲಿಕ್ಕೆ ನೀವು ಯೂಟ್ಯೂಬ್ ಚಾನಲನ್ನು ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾಯಿರಿ ಅಂತ ಹೇಳ್ತಾ ನಿಮ್ಮ ತರಗತಿನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.